ಕೊಟ್ಟನ ಆಜ್ಞೆಯಂತೆ ಊರಿಗೆ ಬರಬೇಕು ಅಂತ ಪತ್ರ ಬಂದಿದೆ. ನಾನು ಊರಿಗೆ ಹೋಗೋ ಸಿದ್ಧತೆಯಲ್ಲಿರಬೇಕಾದ್ರೆ ಈ ಅರವಿಂದ್ ಇಲ್ಲಿ ಕಾಣಿಸ್ತಾನೇ ಇಲ್ವಲ್ಲ. ನಾನೇ ಕಾಲೇಜ್ ಕಡೆ ಹೋಗಿ ನೋಡ್ಕೊಂಡು ಬಂದ್ರೆ. ಯಾರವರು? ನೀನೇ ಹೇಳು ನೋಡೋಣ ನಾನು ಯಾರು ಅಂತ. ಮತ್ತಾರಿಗೂ ನನ್ನನ್ನು ಹುಟ್ಟು ಹಕ್ಕಿಲ್ಲ. ಬಹುಶಃ ನನ್ನ ಹೃದಯದ ರಾಜ ಅರವಿಂದ್ನೇ ಇರಬೇಕು. ಹೌದೇ ನನ್ನಲ್ಲಿ? ಹಾ ಅಂಬಿಕಾ, ಅದೆಷ್ಟು ಬೇಗ ಕಂಡು ಹಿಡಿದು ಬಿಟ್ಟೆ ನಾನೇ ಅಂತ. ಅರವಿಂದ್, ನಿಮ್ಮ ಹೃದಯದ ಬಡಿತ ನನ್ನ ಹೃದಯದಲ್ಲಿ ಕೇಳಿಸ್ತಾ ಇದೆ. ನೀವೇ ಅರವಿಂದ್ ಅಂತ. ಅರವಿಂದ್, ಈ ದೇಹದ ಅಂಗಾಂಗವನ್ನು ಮುಟ್ಟುವ ಹಕ್ಕು ನಿಮ್ಮೊಬ್ಬರನ್ನು ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಈ ಪ್ರಪಂಚದಲ್ಲಿ. ಅಲ್ಲ, ಹೌದು ಅಂಬಿಕಾ, ಅದೇನು ಅರ್ಜೆಂಟ್ ಬರಬೇಕು ಅಂತ ಹೇಳಿದೆಯಲ್ಲ, ಯಾಕೆ ಅಂತ ಕೇಳಬಹುದಾ? ಯಾಕೆ ಅಂತ ಕೇಳ್ತಾ ಇದ್ರಲ್ರಿ. ಇನ್ನು ಕೆಲವು ದಿನಗಳಲ್ಲಿ ನಮ್ಮಿಬ್ಬರು ಮದುವೆ ಇದೆ. ಮುಂದಿನ ತಿಂಗಳು 10ನೇ ತಾರೀಕಿಗೆ ನಮ್ಮ ಮದುವೆ. ಇವತ್ತೇ ಊರಿಗೆ ಬರಬೇಕು ಅಂತ ನಮ್ಮ ತಂದೆಯವರು ಕಾಗದ ಬರೆದಿದ್ದಾರೆ. ಅವರ ಆಜ್ಞೆಯಂತೆ ನಾನೀಗ ಧರ್ಮಾಪುರಕ್ಕೆ ಹೊರಟು ನಿಂತಿದ್ದೀನಿ. ಆದರೆ ನಿಮ್ಮನ್ನು ಬಿಟ್ಟು ಹೋಗಬೇಕಲ್ಲ ಅಂತ ನನ್ನ ಮನಸ್ಸು ತಳಮಳ ಆಗ್ತಾ ಇದೆ. ಯಾಕೆ ಅಷ್ಟೊಂದು ಭಯವೇ? ನೀನು ಮದುವೆ ಆಗುವವರೆಗೂ ಮಾತ್ರ ನಿಮ್ಮ ಮನೆಯಲ್ಲಿ ಇರ್ತೀವಿ. ನಮ್ಮ ಮದುವೆ ಆದ ಮೇಲೆ ಮತ್ತೆ ನಮ್ಮ ಮನೆಗೆ ಬರಲೇಬೇಕಲ್ಲ. ಹಾಂ ಅಂಬಿಕಾ, ಏನಿದ್ರು ಇನ್ನು 15ರಿಂದ 20 ದಿವಸ ಮಾತ್ರ. ಮತ್ತೆ ನಮ್ಮ ಮದುವೆ ಆದ ಮೇಲೆ ನಮ್ಮ ಮುಖ ಕಾಣಿಸುವೆಯಲ್ಲ. 15 ನಿಮಿಷ 15 ದಿವಸ ಅಲ್ಲ, 15 ನಿಮಿಷ ಕೂಡ ನಿಮ್ಮನ್ನು ಬಿಟ್ಟಿರ್ಬೇಕಾದ್ರೆ ನನ್ನ ಮನಸ್ಸು ಏನೇನು ತಳಮಳಗೊಳ್ತಾ ಇದೆ ಗೊತ್ತಾ? ಅಲ್ಲ ಅಂಬಿಕಾ, ಇವತ್ತೇನಾದರೂ ನಾನು ಸತ್ತು ಹೋದ್ರೆ? ಅರವಿಂದ್, ದಯವಿಟ್ಟು ಬಿಡ್ತು ಅನ್ನಿ. ಅರವಿಂದ್, ನೀವು ಸತ್ತೋದ್ರೆ ಖಂಡಿತವಾಗಿ ನಾನು ಬದುಕಿರ್ತೀನಿ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ ಅರವಿಂದ್, ಇಲ್ಲ. ನಿಮ್ಮ ಸಾವಿನ ಮಾನಸಿಕ ನೋವಿನಲ್ಲಿ ಕೊರಗೆ ಕೊರಗೆ ಕಲ್ಲಿನ ಗೊಂಬೆಯಾಗಿ ನಿಲ್ತೀನಿ ನಾನು. ನೀವು ಸತ್ತ ಮರುಕ್ಷಣವೇ ನಾನು ವಿಷ ಸೇರಿಕೊಂಡು ಸತ್ತೋಗ್ಬಿಡ್ತೀನಿ ಅರವಿಂದ್. ಅಂಬಿಕಾ, ಏನ್ ಮಾತಾಡ್ತಾ ಇದೀಯ ನೀನು? ಹೌದು ಅರವಿಂದ್, ಹೆಣ್ಣಿಗೆ 10 ಹಲವಾರು ಆಸೆಗಳಿರ್ಬೋದು ನಿಜ. ಆದ್ರೆ ಒಂದು ಹೆಣ್ಣು ಮನಪೂರ್ವಕವಾಗಿ ಒಬ್ಬರಿಗೆ ಮಾತ್ರ ಮನಸ್ಕೊಟ್ಟಿರ್ತಾಳೆ. ಅವನೇ ಇಲ್ಲ ಅಂದಮೇಲೆ ಆ ಹೆಣ್ಣು ಬದುಕಿದ್ದು ಸತ್ತಂತೆ ಸರಿ. ನೀವಿಲ್ಲದೆ ನಾನು ಬದುಕುವುದಂದ್ರೆ ನೀರಿಲ್ಲದೆ ಮೀನು ಬದುಕಿದಂತೆ ಸರಿ. ನಾನು ಅಷ್ಟೇ ಅಂಬಿಕಾ, ನನ್ನ ರೋಮ ರೋಮಗಳಲ್ಲಿ ನೀನೇ ತುಂಬಿಕೊಂಡಿರುವಾಗ ನಿನ್ನನ್ನು ಮರೆತು ಬದುಕುವ ಮಾತಂತೂ ನನ್ನ ಮನದಲ್ಲಿಲ್ಲ. ನಮ್ಮ ಪ್ರೀತಿವೇನಾದರೂ ಪ್ರಳಯವಾದದ್ದೇ ಆದರೆ ಅವತ್ತೇ ನಾವಿಬ್ಬರು ಬದುಕಲ್ಲಂತ ನನಗೆ ಚೆನ್ನಾಗಿ. ಇದೆಲ್ಲವನ್ನು ಬಲ್ಲ ಭಗವಂತ ನಮ್ಮ ಪ್ರೀತಿಯನ್ನು ಸಂಗಮಗೊಳಿಸಲು ನಮ್ಮಿಬ್ಬರ ಮದುವೆಯನ್ನು ಮುಂದೂಡಲಿಲ್ಲ. ಎಲ್ಲವೂ ನಮ್ಮ ಮನದಾಸೆಯಂತೆ ನಡೆದುಕೊಂಡನೇ ಹೋಗ್ತಾ ಇದೆ. ಅಷ್ಟೇ ಸಾಕು ಅಂಬಿಕಾ, ನನಗೆ ಅಷ್ಟೇ ಸಾಕು. ಅರವಿಂದ್, ತುಂಬ ಹೊತ್ತಾಯ್ತು. ನನಗೆ ಬಸ್ಸಿನ ಟೈಮ್ ಬೇರೆ ಆಗ್ತಾ ಇದೆ. ನಾನು ಹೋಗ್ಲಾ? ಹೌದು, ಮದುವೆಗೆ ನಿಮ್ಮ ಜೊತೆ ಯಾರ್ಯಾರು ಬರ್ತಾರೆ? ನಾನಂತೂ ಬರಲೇಬೇಕಲ್ಲ ಅಂಬಿಕಾ. ಮತ್ತೆ ನೀವಿಲ್ದೆ ನಾನೊಬ್ಬಳೆ ಮದುವೆ ಆಗಕ್ಕಾಗತ್ತಾ? ಹೌದಲ್ವೇ? ನೋಡು ಅಂಬಿಕಾ, ನಮ್ಮ ಮದುವೆಗೆ ಈ ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಳಗ, ತಂದೆ ತಾಯಿ ಎಲ್ಲರೂ ಸೇರಿಕೊಂಡು ನಿಮ್ಮೂರು ಮುಂದುಗಡೆ ಇರುವ ಶಿವಲಿಂಗೇಶ್ವರ ಗುಡಿ ಹತ್ರ ಬಂದೇ ಬರುತ್ತೇವೆ. ನಮ್ಮ ಮದುವೆ ಮುಗಿದ ಮೇಲೆ ಮಧುಚಂದ್ರಕ್ಕೆ ಕರೆದುಕೊಂಡು ಹೋಗಬೇಕೆಂಬ ಆಸೆ. ಹೌದಾ? ಹೌದು. ಮಧುಚಂದ್ರಕ್ಕೆ ಹೋಗೋ ಸ್ಥಳ ಯಾವುದು? ಗೋವಾ ಅಥವಾ ಊಟಿ ಅಂತ ನಾನಂತೂ ನಿರ್ಧಾರ ಮಾಡಿದ್ದೇನೆ. ಯಾಕೆಂದ್ರೆ ಬಯಲು ಸೀಮೆಯ ನಿಸರ್ಗವನದ ರಾಶಿ, ಆ ಸೊಬಗಿನಲ್ಲಿ ನಿಜಕ್ಕೂ ಆ ನದಿಯ ದಂಡೆ ಮೇಲೆ ನಾವಿಬ್ಬರು ಅಪ್ಪಿಕೊಂಡು ನಿಲ್ಲುವ ಭಾವಚಿತ್ರ ನಿಜಕ್ಕೂ ಅಂಬಿಕಾ ಪ್ರೇಮ ಸಂಕೇತವಾಗಿ ಕಾಣುವುದು. ಆಹಾ, ಆದಷ್ಟು ಬೇಗನೆ ನಿಮ್ಮ ಆಸೆ ಕೈಗೂಡ್ಲಿ ಅಂತ ನಾನು ಕೂಡ ಆ ದೇವರ ಹರಕೆ ಹೊರ್ತೀನಿ. ನಾನು ಹೋಗ್ಲಾ? ಅಂಬಿಕಾ, ನಿಲ್ಲು. ಹೋಗ್ತೀನಿ ಅಂತ ಮಾತ್ರ ಹೇಳ್ಬಾರ್ದು, ಹೋಗಿ ಬರ್ತೀನಿ ಅಂತ ಹೇಳ್ಬೇಕು. ಆಯ್ತು ರಾಯ್ರೆ, ಹೋಗಿ ಬರ್ತೀನಿ. ಮತ್ತೇನು ಕೊಡ್ಬೇಕು ನಿಮಗೆ?
ಯಾವ ಕಾಣಿಕೆಯೂ ಕೊಟ್ಟು ಹೋಗಬೇಡ ಅಂಬಿಕಾ. ನೀನು ಇವತ್ತು ಹೋದರೆ ಇನ್ನು ವಾಪಸ್ ಯಾವಾಗ ಬರ್ತೀಯೋ ಗೊತ್ತಿಲ್ಲ. ಬರೋವರೆಗೂ ನಾನು ಸಮಾಧಾನವಾಗುವಂತೆ ಒಂದು ಸೀಮುತ್ತನ್ನಾದರೂ ಕೊಟ್ಟು ಹೋಗಬಾರ್ದೆ? ಆಹಾ, ಹಾಗೆ ಹುಡುಗಿಗೆ ಈ ಹುಡುಗನ ಹುಡುಗರೇ, ಪ್ರೀತಿಯ ಹುಡುಗಿಗೆ ಈ ಹುಡುಗನ ಹುಡುಗರೇ. ಪ್ರೀತಿಯ ಹುಡುಗಿಗೆ ಹುಡುಗನ ಹುಡುಗರೇ, ಪ್ರೀತಿಯ ಹುಡುಗಿಗೆ ಹುಡುಗನ ಹುಡುಗರೇ, ನಡೆಯುವ ಮೆಲ್ಲಗೆ ನಾಡಿಸುವೆ ಮೆಲ್ಲಗೆ, ನಡೆಯುವ ಮೆಲ್ಲಗೆ ನಾಡಿಸುವೆ ಮೆಲ್ಲಗೆ. ಪ್ರೀತಿಯ ಹುಡುಗಿಗೆ ಈ ಹುಡುಗನ ಹುಡುಗರೇ, ಪ್ರೀತಿಯ ಹುಡುಗಿಗೆ ಈ ಹುಡುಗನ ಹುಡುಗರೇ, ನಡೆಯುವ ಮೆಲ್ಲಗೆ ನಾಡಿಸುವೆ ಮೆಲ್ಲಗೆ, ನಡೆಯುವ ಮೆಲ್ಲಗೆ ನಾಡಿಸುವೆ ಮೆಲ್ಲಗೆ. ಮದುಮಗಳಾಗಿ ಬಂದರೆ ಸಾಕು ಸಿಂಗಾರಿ, ತಯಾರಿ ಕಾಯುವೆ ಪ್ರತಿದಿನ, ನೀನು ಕಾಯುವೆ ಪ್ರತಿದಿನ, ಪ್ರೀತಿಯ ಹುಡುಗಿಗೆ ಹುಡುಗನ ಹುಡುಗರೇ, ಪ್ರೀತಿಯ ಹುಡುಗಿಗೆ ಹುಡುಗನ ಹುಡುಗರೇ, ನಡೆಯುವ ಮೆಲ್ಲಗೆ ನಾಡಿಸುವೆ ಮೆಲ್ಲಗೆ. ನಾನು ಹೋಗಿ ಬರ್ತೀನಿ. ಬಾಯ್. ಹಾ ಅಂಬಿಕಾ ನಿಲ್ಲು. ನಾನು ಕೇಳಿದ್ದೇನು ನೀನು ಮಾಡಿದ್ದೇನು? ನಾನೇನು ಮಾಡಿದೆ? ಅಲ್ಲ, ನಾನು ಕೇಳಿದ್ದು ಸೀಮುತ್ತು. ಹೌದಲ್ಲ, ಮರ್ತೇ ಬಿಟ್ಟಿದ್ದೆ. ಅವರು ಮರ್ತಾರ. ನನ್ನವರೇ ಬಳುವಾರೆ, ನನ್ನ ಚೆಲುವೆ ಬಳಿಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕನಿಗೆ ನೀವಾದ